ಅಮ್ಮವ್ರೆ, ಶಂಕರಯ್ಯ ಚೆನ್ನಾಗಿದೀಯಾ? ನಾನ್ ಚೆನ್ನಾಗೇ ಇದ್ದೀನಮ್ಮ. ಏನಮ್ಮ ಈ ಕಡೆ ನಡ್ಕೊಂಡು ಬರ್ತಾ ಇದ್ದೀರಾ? ಅದು ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗಿದೆ, ಆಟೋ ಸಿಕ್ಲಿಲ್ಲ. ಇಲ್ಲೇ ಹತ್ರ ಅಲ್ವಾ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನಡೆಯೋದು ಅಂದ್ರೆ ಏನಮ್ಮ? ಮಾತಿನ ಸಹಾಯ ಕೂಡ ಮಾಡದೇ ಇರೋ ಈ ದಿನದಲ್ಲಿ ಊರಿನ ವ್ಯಕ್ತಿಗಳನ್ನ ಮನೆ ವ್ಯಕ್ತಿಗಳ ಹಾಗೆ ನೋಡುವಂತ ದೊಡ್ಡವ್ರು ನೀವು. ನೀವು ನಮ್ಮ ಮನೆ ಕಾಲಿಟ್ರೆ ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೆ ಅಂತ ಅನ್ಕೊಂಡು ಆನಂದ ಪಡ್ತೀವಿ. ಬಂದ್ ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಹೋಗಿಮ್ಮ. ಎಷ್ಟು ಪ್ರೀತಿಯಿಂದ ಕರೀತಿದ್ದೀರಾ ಶಂಕರಯ್ಯ. ಇನ್ಯಾವತ್ತಾದ್ರೂ ಸಮಯ ಇದ್ದಾಗ ಬರ್ತೀನಿ. ಆ ಮಾತಂದ್ರಲ್ಲ ಸಾಕಮ್ಮ. ಒಂದ್ ನಿಮಿಷ ಅಮ್ಮ, ಆಟೋ ತಗೊಂಡ್ ಬರ್ತೀನಿ. ಅಲ್ಲಿ ನೋಡಿ, ಯಜಮಾನ್ರೆ ಬರ್ತಾ ಇದ್ದಾರಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ತೆ ಶಂಕರಣ್ಣ. ಅಮ್ಮನವ್ರು ನಡ್ಕೊಂಡು ಬರ್ತಿದ್ರೆ ಸೀತಮ್ಮನ್ಗೋಸ್ಕರ ಬರೋ ರಾಮನ್ ಹಾಗೆ ಬಂದ್ರಿ ಯಜಮಾನ್ರೆ. ಇಲ್ಲಿವರೆಗೂ ಬಂದಿದ್ದೀರಾ, ಮನೆಗೆ ಬನ್ನಿ ಯಜಮಾನ್ರೆ. ಈಗ ಬೇಡ ಶಂಕರಣ್ಣ, ಇನ್ಯಾವಾಗಾದ್ರೂ ಬರ್ತೀವಿ. ಖಂಡಿತ ಬರ್ಬೇಕು ಯಜಮಾನ್ರೆ. ಇನ್ನು ನೋಡ್ತಿದ್ದೀರಲ್ಲಮ್ಮ, ಕುತ್ಕೊಳ್ಳಿಮ್ಮ. ಶಿವರಾಜು ಎತ್ತು ಅಳಿಯಂದ್ರೆ ನಿಮ್ಮಿಂದ ಆಗ್ತಿಲ್ವಾ? ಏನು ಅಂದ್ರೆ ಮುಚ್ಚಲ ತುಂಬಾ ಬಿಗಿಯಾಗಿದೆ, ಸ್ವಲ್ಪ ತೆಕ್ಕೊಡಿ. ನಿಮ್ಮ ಅಕ್ಕ ಬಂದಿದ್ದಕ್ಕೆ ಬದುಕ್ಬಿಟ್ಟೆ ಶಿವರಾಜು, ಇಲ್ಲಂದಿದ್ರೆ ಇಷ್ಟೊತ್ತಿಗೆ ಅಷ್ಟೇ. ತೆಗಿರಿ ತೆಗಿರಿ. ಏನ್ ತೆಗಿಬೇಕು? ಮುಚ್ಚಲ ತೆಗಿರಿ. ಇದಾ? ಇಷ್ಟೇನಾ? ಏನೇ ಕಿರು ಬೇಳು ಸಾಕು. ಏನು ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸೀನು ಕೈಲಿ ತೆಗಿಸ್ತೀನಿ, ಕೊಡಿ. ಏನ್ ಮಾತಾಡ್ತಿದ್ದೀನಿ ನೀನು? ಏನ್ ಮಾತಾಡ್ತಿದ್ಯಾ? ನನ್ ಕೈಲಿ ಆಗ್ತಾ ಇಲ್ಲ, ನನ್ ಮಗನ್ ಕೈಲಿ ಆಗತ್ತಾ? ಅವನ ಅಪ್ಪ ಕಣೆ ನಾನು. ಆಫ್ಟರ್ ಆಲ್ ಈ ಮುಚ್ಚಳ ತೆಗಿಯಕ್ಕಾಗಲ್ವಾ ರಿಂಗ್ ವೆಂಕಟರಾವ್ ಕೈಯಲ್ಲಿ? ನೋಡಿಗ ಏನ್ ಅಳಿಯಂದ್ರೆ ನೀವು ತಟ್ಟೆ ತುಂಬಾ ಹಾಕೊಂಡ್ ತಿಂತೀರಾ? ಸಾಂಬಾರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಅವಳ ಮೇಲೆ ಕೂಗಾಡ್ತೀರಾ? ಅಷ್ಟು ಪೌರುಷ ಇರೋರು ಖಾರದ ಡಬ್ಬಿ ಮುಚ್ಚಳ ತೆಗಿಯಕ್ ಆಗ್ತಿಲ್ವಲ್ಲ? ಅತ್ತೆ ಅವ್ರೆ, ನಾನ್ ತೆಗಿತಾನೇ ಇದ್ದೀನಿ, ಅದೇ ಬರ್ತಿಲ್ಲ. ಏನ್ ಮಾಡುವಂತೀರಾ? ಅಣ್ಣ, ನೀವು ತೆಗಿತಾ ಇದ್ದೀರಾ ಇಲ್ಲ ತೆಗಿತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಅನ್ಕೊಂಡ್ರೆ ಆಗಲ್ಲಮ್ಮ, ತೆಗ್ದ್ರೆ ಆಗುತ್ತೆ. ಇವಾಗ ನೋಡು. ನಾನು ತೆಗಿತೀನಿ, ಕೊಡಿ. ತೆಗಿತೀಯಾ? ನನ್ ಕೈಲಿ ಆಗ್ತಿಲ್ಲ, ನೀನ್ ತೆಗಿತೀಯಾ? ತೆಗಿ, ಟ್ರೈ ಮಾಡ್ತೀನಿ, ಟ್ರೈ ಮಾಡು. ತೆಗಿತಾನಂತೆ. ಬಂತು ಅಣ್ಣ. ಹಾಗಾದ್ರೆ ನೀವ್ ಅನ್ಕೊಂಡ್ರಿ ಅಂತಾಯ್ತು, ತೆಗಿಲಿಲ್ಲ. ನನ್ ಕೈಲಿ ತೆಗಿಯೋಕ್ ಆಗದೆ ಅಲ್ಲಮ್ಮ, ನಿನ್ ಗಂಡಂಗೆ ತೆಗಿಯೋಕ್ ಒಂದ್ ಚಾನ್ಸ್ ಕೊಟ್ಟೆ ಅಷ್ಟೇ. ಭಾವನವ್ರೆ, ಪಾರ್ವತಿ, ಅಣ್ಣ ಬಿಸಿಲಲ್ಲಿ ಬಂದಿದ್ದಾರೆ, ಕುಡಿಯಕ್ ನೀರು ತಗೊಂಬ ಹೋಗು. ಬೇಡ ಬಿಡಮ್ಮ, ಸ್ವಲ್ಪ ಹೋಗಿ ರಾಜಲಕ್ಷ್ಮಿನ ಕರ್ಕೊಂಡ್ ಬಾರಮ್ಮ. ನೀವು ನಿಂತ ಇದ್ರಲ್ಲ, ಯಾಕೆ ಭಾವನವ್ರೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಭಾವನವ್ರೆ, ನಿಮ್ಮೆಲ್ರ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದೇನಪ್ಪ, ಇಷ್ಟು ಅರ್ಜೆಂಟಾಗಿ ಹೇಳ್ಬೇಕಾಗಿರೋ ವಿಷಯ ಏನಿರುತ್ತೆ? ಅದು ಎಲ್ರ ಮುಂದೆ?
ಅಪ್ಪ, ಅಮ್ಮ ಏನೇ ಮಾತಾಡಿದ್ರು, ಮನೆಯವ್ರು ಏನೇ ಮಾತಾಡಿದ್ರು ನೀವೇನು ಅನ್ಕೊಳ್ಬೇಡಿ ಅಪ್ಪ. ನಿಮ್ಮ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ. ನಿಮಗಿಷ್ಟ ಇದ್ರೆ ಮಾತ್ರ ನಾನು ಓದೋದು. ಇಲ್ಲ ಅಂದ್ರೆ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೊರಟು ಹೋಗ್ತೀನಿ. ನಿನ್ ಮನ್ಸಿಗೆ ಇಷ್ಟ ಆದ ಹಾಗೇನೆ ನೀನು ವಿವೇಕಾನಂದ ಕಾಲೇಜಲ್ಲಿ ಓದಕ್ ಹೋಗ್ತೀಯ ಅಮ್ಮ. ರಾಜು, ನೀನೇನಾ ಈ ಮಾತು ಹೇಳ್ತಿರೋದು? ನನ್ನ ಮಗ ಯಾವತ್ತೂ ಮಾತಿಗೆ ತಪ್ಪಲ್ಲ. ಮಾತು ತಪ್ಪೋದು ಅಂದ್ರೆ ಮಾತು ಕೊಟ್ಟಿರೋರ್ಗೆ ಗೊತ್ತಿಲ್ದ ಹಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮಗಿಷ್ಟ ಬಂದ ಹಾಗೆ ಮಾಡೋದಮ್ಮ. ಆದ್ರೆ ನಾನು ಅವ್ರಿಗೆ ಅರ್ಥ ಮಾಡಿಸಿ ಅವರನ್ನ ಒಪ್ಸಿ ಅವರು ಒಪ್ಕೊಂಡ ಮೇಲೇನೆ ರಾಜಲಕ್ಷ್ಮಿ ಹತ್ರ ಈ ಮಾತು ಹೇಳ್ತಾ ಇದ್ದೀನಿ. ಪ್ರಾಣಕ್ಕಿಂತ ನನಗೆ ಧರ್ಮನೇ ಹೆಚ್ಚಮ್ಮ. ಯಾವುದೇ ಪರಿಸ್ಥಿತಿಯಲ್ಲೂ ಧರ್ಮನ ಬಿಡೋದಿಲ್ಲ. ನನಗೆ ಗೊತ್ತು ಭಾವನವ್ರೆ, ನೀವು ರಾಜಲಕ್ಷ್ಮಿಗೋಸ್ಕರ ಏನಾದರೂ ಮಾಡ್ತೀರಾ ಅಂತ. ಅಮ್ಮ ರಾಜಲಕ್ಷ್ಮಿ, ಇನ್ನು ಆರಾಮಾಗಿ ಓದಿನ ಮೇಲೆ ಮಾತ್ರ ಗಮನ ಕೊಡಮ್ಮ. ಅದೇನಣ್ಣ, ಪ್ರಮೀಳಾ ಮನೆಗೆ ಬಂದು ಅಷ್ಟು ಕಡಾಖಂಡಿತವಾಗಿ ಹೇಳಿದ್ರು, ಅವ್ರು ಒಪ್ಕೊಂಡ್ರಾ? ನನ್ನ ಮಗಳಿಗೋಸ್ಕರ ನಾನೇ ಒಂದು ಹೆಜ್ಜೆ ಕೆಳಗಿಳಿದು ಪರಿಸ್ಥಿತಿನ ವಿವರಿಸಿ ಹೇಳಿದ್ನಮ್ಮ. ಅವರು ಅರ್ಥ ಮಾಡಿಕೊಂಡ್ರು. ನನ್ನ ಮಗಳು ಸಂತೋಷವಾಗಿರ್ಬೇಕು ಅಂತಾನೆ ಆ ಮನೆಗೆ ಸೊಸೆಯ ಕಳಿಸ್ತಾ ಇದ್ದೀನಿ. ಆದ್ರೆ ಈ ಓದಿನ ವಿಷಯದಲ್ಲಿ ಅವಳು ನೋವು ಪಡ್ತಾ ಇರೋದು ನೋಡ್ತಿದ್ರೆ ಅವಳು ಅಲ್ಲಿ ಮನಃಶಾಂತಿಯಿಂದ ಇರ್ತಾಳ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಹೋಗಿ ಮಾತಾಡ್ಕೊಂಡ್ಬಂದೆ. ನಿಜನೇ ಅಣ್ಣ, ನೀವು ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಲ್ಲ. ಆದ್ರೆ ರಾಜಿಗೋಸ್ಕರ ಒಂದು ಹೊಸಲನ್ನ ದಾಟಿ ಅವ್ರ ಮನೆಗೆ ಹೋಗಿ ಒಪ್ಸಿದೀರಾ ಅಂದ್ರೆ ನಿಮ್ಮಂತ ತಂದೆ ಸಿಗೋದಕ್ಕೆ ನಿಜವಾಗ್ಲೂ ರಾಜಲಕ್ಷ್ಮಿ ಮಾಡಿರೋ ಅದೃಷ್ಟ. ನೀನ್ ಬೇರೆ ಶಿವರಾಜು, ಊರಲ್ಲಿ ಯಾವ ಸಂಬಂಧನೂ ಇಲ್ಲದೆ ಇರೋರ್ಗೆ ಎಷ್ಟೋ ಸಹಾಯ ಮಾಡ್ತಾರೆ ಭಾವನವರು. ಅಂಥದ್ರಲ್ಲಿ ರಕ್ತ ಹಂಚ್ಕೊಂಡಿರೋ ಮಗಳಿಗೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ವಾ? ನನ್ಗೆ ಯಾವಾಗಲೂ ಗೊತ್ತು ಭಾವನವರು ಅವಳನ್ನ ಯಾವುದೇ ಕಷ್ಟ ಇಲ್ದಿರೋ ಥರ ನೋಡ್ಕೋತಾರೆ ಅಂತ. ನಿಮ್ಮನ್ನ ನೋಡಿ ಎಂತ ದೊಡ್ಡವರೇನೆ ಗೌರವದಿಂದ ಎದ್ದು ನಿಂತ್ಕೊಳ್ತಾರೆ. ಅಂಥದ್ರಲ್ಲಿ ನೀವ್ ನನಗೋಸ್ಕರ ಆ ಮನೆಗೆ ಹೋಗೋದು ಅಂದ್ರೆ ಏನ್ ಹೇಳಿ ಅಪ್ಪ. ನಾನು ಯಾವುದೋ ಒಂದು ಕಾಲೇಜಲ್ಲಿ ಓದ್ತಿದ್ದೆ ಅಲ್ವಾ.
ರಾಜಲಕ್ಷ್ಮಿ, ನೀನ್ ನೋವು ಪಡಬಾರ್ದು ಅಂತಾನೆ ಇದನ್ನೆಲ್ಲ ಮಾಡದ್ನಮ್ಮ. ಆಗಿರೋದನ್ನೆಲ್ಲ ಮರ್ತು ಹೋಗಿ ನೀನು ಚೆನ್ನಾಗಿ ಓದ್ಬೇಕಮ್ಮ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗದೇ ಇರೋನು ತಂದೆ ಹೇಗಾಗ್ತಾನಮ್ಮ? ಪ್ರತಿಯೊಬ್ಬ ತಂದೆನೂ ತನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಾನೆ ಅನ್ಕೋತಾನೆ. ನಿನ್ನ ಭವಿಷ್ಯಕ್ಕೋಸ್ಕರ ಒಂದು ಹೆಜ್ಜೆನ ಹಿಂದಕ್ಕಿಟ್ಟೆ. ನೀನೀಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮಪ್ಪನ ಮರ್ಯಾದೆನ ಉಳಿಸ್ಬೇಕಮ್ಮ. ಸರಿ ಅಪ್ಪ. ರಾಜಿ, ನಿನ್ ತಂದೆಯಲ್ಲಿ ನಿನ್ ಮೇಲಿನ ಅಧಿಕಾರ ಮಾತ್ರ ಕಾಣಿಸ್ತಾ? ಯಾವತ್ತೂ ಪ್ರೀತಿ ಕಾಣಿಸ್ಲೇ ಇಲ್ವಾ? ನನಗ್ ಮಾತ್ರ ಇಷ್ಟು ದಿನ ಮಗಳನ್ನ ಪ್ರೀತಿಯಿಂದ ಜವಾಬ್ದಾರಿಯಿಂದ ಬೆಳೆಸ್ತಾ ಇದ್ದೀನಿ ಅಂತ ಅನ್ನಿಸ್ತು. ನಿನಗದ್ರಲ್ಲಿ ಜವಾಬ್ದಾರಿ ಕಾಣಿಸ್ತೇ ಹೊರತು ಪ್ರೀತಿ ಕಾಣಿಸ್ಲೇ ಇಲ್ವಾ? ಮದುವೆಗೆ ಮುಂಚೆ ಇಲ್ಲಿ ಭಯ ಪಡ್ತಾ 20 ವರ್ಷ ಬದುಕಿದ್ದೀನಿ. ಮದುವೆ ಆದ್ಮೇಲೆ ಅಲ್ಲಿ ಉಳ್ದಿರೋ ಜೀವನನ ಹಾಗೆ ಬದುಕಬೇಕಾಗಿ ಬರುತ್ತೆ ಅಂತ ಹೇಳ್ದೆ ತಾನೆ. ನಾನು ಯಾವತ್ತೂ ಹಾಗೆ ಯೋಚನೆ ಮಾಡಲಿಲ್ಲಮ್ಮ. ನಿಮ್ಮಮ್ಮ ನಾನು ನಿನ್ ಮೇಲಿನ ಪ್ರೀತಿಯಿಂದ ಇನ್ನೊಂದು ಮಗುನ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹುಟ್ಟಿದಾಳೆ ಅಂತ ಅನ್ಕೊಂಡ್ವಿ. ನೀನೇ ನಮ್ಮ ಸಂತೋಷ ಅಂತ ಅನ್ಕೊಂಡ್ವಿ. ನಿನ್ನ ಚೆನ್ನಾಗಿ ಬೆಳೆಸಿದ್ರೆ ಸಾಕು ಅಂತ ಅನ್ನಿಸ್ತು. ಇಷ್ಟೆಲ್ಲ ಮಾಡಿದ್ರು ನಿನಗೆ ನನ್ನಲ್ಲಿ ಪ್ರೀತಿ ಕಾಣಿಸ್ಲೇ ಇಲ್ವಾ ಅಮ್ಮ? ತಂದೆ ತಾಯಿ ಯಾವಾಗ್ಲೂ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೆಲವನ್ನ ಬೇಡ ಅಂತಾರೆ. ಆ ದಾರಿಲಿ ಹೋಗಿ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕೆ. ತಾಯಿ ಮಗುವಿನ ಹಸುವನ್ನ ತೀರಿಸ್ತಾಳೆ, ಆದ್ರೆ ತಂದೆ ಮಗುವಿನ ಭವಿಷ್ಯ ನೋಡ್ತಾನೆ. ನಿನಗೆ ನಡೆಯಕ್ ಬರ್ತೆ, ನೀನ್ ಚಿಕ್ಕ ವಯಸ್ಸಲ್ಲಿ ಕೆಳಗೆ ಬೀಳ್ತೀನೋ ಅಂತ, ಬೆಳಿತಿರ್ಬೇಕಾದ್ರೆ ತಪ್ಪು ಹೆಜ್ಜೆ ಇಡ್ತೀಯೇನೋ ಅಂತ, ಬೆಳೆದ ಮೇಲೆ ಎದುರುಗಡೆ ಇರೋರು ಮೋಡಿಗೆ ನೀನು ಕಷ್ಟ ಪಡ್ತೀಯೇನೋ ಅಂತ ಯೋಚನೆ ಮಾಡ್ತಾ ನೀನು ಮುಂದೆ ನಗೋದನ್ನೇ ಮರೆತೋದೆ ಅನ್ಸುತ್ತೆ. ಅದೇ ನಿನಗೆ ನನ್ನ ಮೇಲೆ ಭಯನ ಬೆಳೆಸಿರುತ್ತೆ. ನೀನು ಸಂತೋಷವಾಗಿರೋದೇ ನನಗೆ ಮುಖ್ಯನಮ್ಮ. ನನಗಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದು ನೀನಮ್ಮ. ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ಕಣ್ಣೀರನ್ನು ನೋಡಬಾರ್ದಮ್ಮ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಈ ಕುಟುಂಬದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನೋ ನಿನ್ನ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡ್ತೀನಿ.
ನೀನ್ ಯಾವತ್ತೂ ಅಳ್ಬಾರ್ದಮ್ಮ, ಚೆನ್ನಾಗಿ ಕೂತ್ಕೋಬೇಕು. ಯಾವ ತಂದೆ ತಾಯಿಗಾದ್ರೂ ತಮ್ಮ ಮಕ್ಕಳು ಹೆತ್ತವ್ರ ಕನಸನ್ನ ನಿಜ ಮಾಡಿದ್ರೆ ಅದಕ್ಕಿಂತ ಆನಂದ ಮತ್ತೊಂದಿರಲ್ಲಮ್ಮ. ನನ್ನ ಕೋರಿಕೆ ನನ್ನ ಮಗಳು ಆಸ್ತಿ ಪಾಸ್ತಿನ ಕೂಡಿಡೋದಲ್ಲ, ಒಳ್ಳೆ ಜೀವನ ವಿಧಾನನ ತಾನೂ ಅನುಭವಿಸ್ತಾ ತನ್ನ ಮಕ್ಕಳಿಗೂ ಕೂಡ ಬದುಕಿನ ಬೆಲೆನ ತಿಳಿಸ್ಬೇಕು ಅಂತ ನಮ್ಮ. ಕಷ್ಟದಲ್ಲೂ ಸುಖದಲ್ಲೂ ಮುಖದ ಮೇಲಿರೋ ನಗುನ, ಮನ್ಸಲ್ಲಿರೋ ಧೈರ್ಯನ ಮರೆತು ಹೋಗ್ದೇನೆ 100 ಕಾಲ ಬದುಕ್ಬೇಕಮ್ಮ. ನನ್ನ ಸಂತೋಷಕ್ಕೋಸ್ಕರ ನೀವು ಎಷ್ಟೆಲ್ಲ ಮಾಡಿದ್ರಿ ಅಪ್ಪ. ನಿಮ್ಮ ಮಾತನ್ನ ನಾನು ನೆನ್ಪಿಟ್ಕೊಳ್ತೀನಿ ಅಪ್ಪ. ಚೆನ್ನಾಗಿ ಓದ್ಕೊಂಡು ಎಲ್ಲರಿಗೂ ಒಳ್ಳೆ ಹೆಸರು ತಂದ್ಕೊಡ್ತೀನಿ. ಮುಖ್ಯವಾಗಿ ನಿಮಗೆ ಅಪ್ಪ, ನಿಮಗೆ. ಅನ್ನ ಕೂಡ ಸರಿಯಾಗಿ ತಿಂದಿಲ್ಲ. ಇಬ್ರು ಹೊಟ್ಟೆ ತುಂಬಾ ತಿಂದು ಹಾಯಾಗಿ ಮಲ್ಕೊಳ್ಳಿ. ನಿದ್ದೆ ಮಾಡಿದ. ಅಷ್ಟಕ್ಕೂ ಈ ಆನಂದದಲ್ಲಿ ರಾಜಲಕ್ಷ್ಮಿ ರಾತ್ರಿ ನಿದ್ದೆ ಮಾಡ್ತಾಳ? ಜಾಗರಣೆ ಮಾಡ್ತಾಳೆ. ಮಾಡಿದ್ರು ಮಾಡ್ತೀನೇನೋ, ಯಾಕಂದ್ರೆ ನನಗಿದು ಕನಸೋ ನಿಜಾನೋ ಅರ್ಥನೇ ಆಗ್ತಿಲ್ಲ. ನಿಜನೇ. ಅದ್ ಸರಿ, ರಾಜಲಕ್ಷ್ಮಿ ವಿಷಯ ಮಾತಾಡೋದಕ್ಕೆ ನೀವ್ ಹೋಗ್ತೀನಿ ಅಂದ್ರಲ್ವಾ? ಪಾದರಸನ, ಅದೇ ನಿಮ್ ಯಜಮಾನ್ರನ್ನ ಏನ್ ಹೇಳಿ ಒಪ್ಸಿದ್ರಿ? ಅದ್ಯೋ, ನಮ್ಮ ಯಜಮಾನ್ರು ಪಾದರಸ ಅಲ್ಲ, ಬಂಗಾರ. ಅಮ್ಮ, ಅಪ್ಪ ಬಂಗಾರನೇ ಅಮ್ಮ. ಹೌದು, ಏನ್ ನಡೀತಮ್ಮ? ನಾನು ಮಾತಾಡ್ ಬರ್ತೀನಿ ಅಂತ ಇಲ್ಲಿಂದ ಹೋದ್ನಾ? ನಾನು ಹೋಗೋ ಅಷ್ಟರಲ್ಲಿ ನಿಮ್ಮಪ್ಪನೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ನನಗಂತೂ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗೋಯ್ತು. ಕೋ ಎಜುಕೇಶನಲ್ಲಿ ಓದ್ರೆ ಪ್ರಾಬ್ಲಮ್ ಏನಿದೆ? ಅಲ್ಲಿಗೆ ಹೋಗಿ ಮನ್ಸೇನಾದ್ರೂ ಬದಲಾದ್ರೆ ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಮದುವೆಗೆ ಮುಂಚೆ ಇಲ್ದೇ ಇರೋ ನಂಬಿಕೆ ಮದುವೆ ಆದ್ಮೇಲೆ ಬರುತ್ತೆ ಅಂತ ನಾವ್ ಹೇಗ್ ನಂಬಕ್ಕಾಗತ್ತೆ? ಅಂಕಲ್, ನೀವಂದ್ರೆ ನಿಮ್ ಕುಟುಂಬ ಅಂದ್ರೆ, ರಾಜಲಕ್ಷ್ಮಿ ಅಂದ್ರೆ ನಂಗೆ ನಂಬಿಕೆ ಇದೆ. ಅಂದ್ರೆ ರಾಜಲಕ್ಷ್ಮಿ ಹುಡುಗರು ಓದೋ ಕಾಲೇಜಲ್ಲಿ ಏನಾದ್ರೂ ಓದಿದ್ರೆ ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ? ಯಾವುದೇ ಅಭ್ಯಂತರ ಇಲ್ಲ ಬೀಗ್ರೆ. ನಮ್ಮಪ್ಪ ನನ್ನನ್ನು ವಹಿಸ್ಕೊಂಡು ಅಷ್ಟೊಂದೆಲ್ಲ ಮಾತಾಡ್ ಬಂದ್ರ